ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ವೃಷಭ ರಾಶಿ ಅಂತ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಈ ಶುಕ್ರ ಅಧಿಪತಿ. ಹಾಗಾಗಿ ಆದಷ್ಟು ಈ ತಾಳ್ಮೆ, ಇವರು ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂದ್ರು ತಾಳ್ಮೆಯಿಂದ ಇವರು ನಿಭಾಯಿಸ್ತಾರೆ. ಯಾವುದೇ ಒಂದು ಕೆಲಸ ಕೈ ಹಿಡಿದ್ರು ಅದು ಯಶಸ್ಸು ಸಿಗೋ ತನಕನೂ ಇವ್ರು ಬಿಡೋದೇ ಇಲ್ಲ. ಹಾಗಾಗಿ ಇವ್ರ ಜೀವನದಲ್ಲಿ ತಾಳ್ಮೆ ಮತ್ತು ನಂಬಿಕೆ ಇದ್ದಲ್ಲಿ ಯಾವುದೇ ಒಂದು ಕೆಲಸಗಳು ಕೈ ಹಾಕಿದ್ರು ಇವರು ಉನ್ನತ ಸ್ಥಾನಕ್ಕೆ ಏರಲು ಸಹಾಯ ಆಗುತ್ತೆ. ಆದಷ್ಟು ನೀವು ಈ ಹಿರಿಯರಿಗೆ ಮತ್ತು ತಂದೆ ತಾಯಿಯವರಿಗೆ ಗೌರವವನ್ನು ಕೊಡಿ. ತುಂಬಾನೇ ಜೀವನದಲ್ಲಿ ನಿಮ್ಗೆ ಅಭಿವೃದ್ಧಿ ಅನ್ನೋದು ಕಾಣ್ತೀರಾ. ಮತ್ತೆ ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಮತ್ತು ಈ ಬಡವರಿಗೆ ಅನ್ನದಾನ, ಈ ನಿಮ್ಗೆ ಏನ್ ಸಹಾಯ ಮಾಡ್ಲಿಕ್ಕೆ ಆಗುತ್ತೆ ಅದನ್ನ ನೀವು. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಈ ಸೆಪ್ಟೆಂಬರ್ ರಾಶಿ ಭವಿಷ್ಯ, ಗ್ರಹಗಳ ಮಹಾ ಸಂಚಾರ ಮತ್ತು ಆರ್ಥಿಕ ಒಂದು ಬದಲಾವಣೆ, ಜೀವನದಲ್ಲಿ ಹಾದು ಹೋದ ಕಹಿ ನೆನಪುಗಳನ್ನು, ಹಳೆಯ ಆರ್ಥಿಕ ನಷ್ಟಗಳನ್ನು ಹಾಗೂ ಕೈತಪ್ಪಿ ಹೋದ ಅವಕಾಶಗಳನ್ನು ನೆನೆದು ಕೊರಗುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಕಳೆದದ್ದು ಮುಗಿದು ಹೋಯಿತು, ಹೊಸ ಹೊಂಗಿರಣಕ್ಕೆ ಆದಿಯನ್ನ ತೆರೆಯಿರಿ ಎಂಬುದು ಪ್ರಕೃತಿಯ ನಿಯಮ. ಈ ಸೆಪ್ಟೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಅತ್ಯಂತ ಪ್ರಮುಖ ಹಾಗೂ ತೀವ್ರ ಆಂದೋಲನಗಳನ್ನು ತರಲಿರುವ ಮಾಸವಾಗಿದೆ. ಈ ಹಳೆಯ ಸಾಲದ ಒಂದು ಬಾಧೆ, ಉದ್ಯೋಗದಲ್ಲಿನ ನಿರಾಸೆ ಮತ್ತು ಸ್ಥಗಿತಗೊಂಡಿದ್ದ ಕೆಲಸಗಳಿಗೆ ಈ ತಿಂಗಳು ಸಂಪೂರ್ಣ ತೆರೆಯನ್ನ ಬೀಳುತ್ತೆ. ಈ ಗ್ರಹಗಳ ಸ್ಥಿರಾಂತರ್ಯವನ್ನ ಗಮನಿಸಿದರೆ ಈ ತಿಂಗಳು ನಿಮ್ಮ ರಾಶಿಗೆ ಶ್ರೇಷ್ಠ ಹಾಗೂ ಸವಾಲಿನ ಎರಡು ರೀತಿಯ ಫಲಗಳು ಕಾಯುತ್ತೆ. ಸೆಪ್ಟೆಂಬರ್ 2 ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನು ತನ್ನ ಸ್ವಕ್ಷೇತ್ರವಾದ ತುಲಾ ರಾಶಿಗೆ 6ನೇ ಮನೆಗೆ ಪ್ರವೇಶಿಸುತ್ತಾನೆ. ಅಂದರೆ ಸೆಪ್ಟೆಂಬರ್ 7 ಬುಧ ಗ್ರಹವು ಕನ್ಯಾ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ತಲುಪಿ ಸ್ವಕ್ಷೇತ್ರ ಉಚ್ಚ ಬುಧನಾಗಿ ಆಡಳಿತವನ್ನು ನಡೆಸುತ್ತೆ. ಈ ಸೆಪ್ಟೆಂಬರ್ 17 ಸೂರ್ಯದೇವನು ಕನ್ಯಾ ರಾಶಿಗೆ ಪ್ರವೇಶಿಸಿ ಬುಧನೊಂದಿಗೆ ಸೇರಿ ಬುಧಾದಿತ್ಯ ರಾಜಯೋಗವನ್ನು ಸೃಷ್ಟಿಸುತ್ತೆ. ಸೆಪ್ಟೆಂಬರ್ 18 ಮಂಗಳ ಗ್ರಹವು ಕರ್ಕಾಟಕ ರಾಶಿಗೆ ಪ್ರವೇಶಿಸಲಿದ್ದು 3ನೇ ಮನೆಯಲ್ಲಿ ನೀಚ ಸ್ಥಾನವನ್ನು ಪಡೆಯಲಿದೆ. ಈ ಸೆಪ್ಟೆಂಬರ್ 26 ಬುಧನು ತುಲಾ ರಾಶಿಗೆ ಸಂಚಾರ ಮಾಡಲಿದ್ದಾನೆ. ಶುಕ್ರ ಹಾಗೂ ಬುಧನ ಕೃಪೆ ಸೆಪ್ಟೆಂಬರ್ 2ರಿಂದ ಹರಿಯಲಿದೆ. ಈ ಒಂದು ಧನ ಪ್ರವಾಹ ಸೆಪ್ಟೆಂಬರ್ 2ರಿಂದ ನಿಮ್ಮ ರಾಶ್ಯಾಧಿಪತಿ ಶುಕ್ರನು 6ನೇ ಮನೆಯಲ್ಲಿ ಸ್ವಕ್ಷೇತ್ರಿಯಾಗಿ ಕುಳಿತುಕೊಳ್ಳುವುದರಿಂದ ಆರ್ಥಿಕ ರಂಗದಲ್ಲಿ ಹೊಸ ಒಂದು ಸಂಚಲನ ಉಂಟಾಗುತ್ತೆ. 6ನೇ ಮನೆ ಎಂದರೆ ಸಾಲ, ಶತ್ರು ಮತ್ತು ರೋಗಗಳ ಒಂದು ಸ್ಥಾನ. ಆದರೆ ರಾಶ್ಯಾಧಿಪತಿಯೇ ಸ್ವಕ್ಷೇತ್ರದಲ್ಲಿ ಇದ್ದಾಗ ಶತ್ರುಗಳ ಮೇಲೆ ಸಂಪೂರ್ಣ ವಿಜಯ ಸಿಗುತ್ತೆ. ಇದು ಕೇವಲ ಲಾಟರಿ ಅಥವಾ ಅದೃಷ್ಟದಿಂದ ಬರುವ ಹಣವಲ್ಲ, ಬದಲಿಗೆ ನಿಮ್ಮ ಶ್ರಮ, ಕಠಿಣ ಪರಿಶ್ರಮ ಮತ್ತು ಉದ್ಯೋಗದ ಸೇವೆಯಿಂದ ಹರಿದು ಬರುವ ಈ ಒಂದು ಸನ್ಮಾನಿತ ಧನ ಲಾಭ. ನಿಮ್ಮ ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತೆ. ಹೆಚ್ಚುವರಿ ಜವಾಬ್ದಾರಿಗಳೊಂದಿಗೆ ಈ ಒಂದು ಪ್ರೋತ್ಸಾಹಕ ಧನ ಹಾಗೂ ಬಾಕಿ ಉಳಿದಿದ್ದ ಸಂಬಳ ಕೈ ಸೇರುತ್ತೆ. ಹಳೆಯ ಗ್ರಾಹಕರು ಮರಳಿ ಬರುತ್ತಾರೆ. ದೀರ್ಘಕಾಲದಿಂದ ಬಾರದೇ ಇದ್ದ ಬಾಕಿ ಹಣ ನಿಮ್ಮ ಖಾತೆಗೆ ಜಮಾ ಅನ್ನೋದು ಆಗುತ್ತೆ. ಈ ಸಾಲದ ಒಂದು ಮುಕ್ತಿ ಯೋಜನೆ, ಸಾಲದ ಸುಳಿಯಲ್ಲಿ ಸಿಲುಕಿದವರಿಗೆ ಈ ಅವಧಿಯಲ್ಲಿ ಸಾಲ ತೀರಿಸಲು ಹೊಸ ಮಾರ್ಗಗಳು ಹಾಗೂ ಆರ್ಥಿಕ ಮೂಲಗಳು ಕಣ್ಮುಂದೆ ಕಾಣಿಸುತ್ತೆ. ಈ ಸೆಪ್ಟೆಂಬರ್ 7ರಂದು ಬುಧ ಕನ್ಯಾ ರಾಶಿಯಲ್ಲಿ ಉಚ್ಚ ಸ್ಥಾನ ಪಡೆಯುವುದರೊಂದಿಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಗಟ್ಟಿಯಾಗಲಿದೆ. ಬುಧನು ನಿಮ್ಮ ರಾಶಿಗೆ ಧನಾಧಿಪತಿ ಹಾಗೂ ಪಂಚಮಾಧಿಪತಿ. ಪಂಚಮ ಭಾವದಲ್ಲಿ ಉಚ್ಚ ಬುಧನ ಉಪಸ್ಥಿತಿಯು ಬುದ್ಧಿವಂತಿಕೆ ಹಾಗೂ ಸರಿಯಾದ ನಿರ್ಧಾರಗಳಿಂದ ಅಪಾರ ಆರ್ಥಿಕ ಲಾಭವನ್ನು ತಂದುಕೊಡುತ್ತೆ. ಕೇವಲ ಕಾಯಕದಿಂದ ಮಾತ್ರವಲ್ಲ, ನಿಮ್ಮ ತಾಂತ್ರಿಕ ಸಾಮರ್ಥ್ಯ, ಬೌದ್ಧಿಕ ಈ ಒಂದು ಚಾಣಾಕ್ಷತೆ ಮತ್ತು ಕ್ರಿಯೇಟಿವ್ ಐಡಿಯಾಗಳಿಂದ ನೀವು ಹಣವನ್ನು ಗಳಿಸುತ್ತೀರಾ. ಶಿಕ್ಷಣ, ಸಂತಾನ, ಉದ್ಯೋಗ ಮತ್ತು ಹೆತ್ತವರ ಈ ಒಂದು ಭವಿಷ್ಯ. ಈ ಸೆಪ್ಟೆಂಬರ್ 7ರಿಂದ 17ರವರೆಗಿನ ಕಾಲಘಟ್ಟವು ವೃಷಭ ರಾಶಿಯವರ ಕುಟುಂಬ, ಶಿಕ್ಷಣ ಮತ್ತು ಭವಿಷ್ಯದ ಯೋಜನೆಗಳಿಗೆ ಅತ್ಯಂತ ಶುಭಪ್ರದಾಯವಾಗಿದೆ. ಬುಧ ಹಾಗೂ ಸೂರ್ಯರ ಸಪ್ತಮ ಮತ್ತು ಪಂಚಮ ಭಾವದ ಪ್ರಭಾವದಿಂದ ನಿಮ್ಮ ಜೀವನದ ಹಲವು ಪ್ರಮುಖ ನಿರ್ಧಾರಗಳು ಸಕಾರಾತ್ಮಕ ರೂಪ ಪಡೆಯುತ್ತೆ. ಈ ವಿದ್ಯಾರ್ಥಿಗಳಿಗೆ ಈ ಸಮಯವು ವರದಾನವಿದ್ದಂತೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಅಥವಾ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆಯಲು
ಶ್ರಮಿಸುತ್ತಿರುವವರಿಗೆ ಒಳ್ಳೆಯ ಸುದ್ದಿ ಸಿಗುತ್ತೆ. ಪರೀಕ್ಷೆಗಳಲ್ಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಮ ಬೌದ್ಧಿಕ ಮಟ್ಟ ಹಾಗೂ ಏಕಾಗ್ರತೆ ಹೆಚ್ಚಾಗುವುದರಿಂದ ಅತ್ಯುತ್ತಮ ಅಂಕಗಳನ್ನು ಗಳಿಸಲು ಸಾಧ್ಯವಾಗುತ್ತೆ. ಈ ಸಂತಾನ ಭಾಗ್ಯ ಮತ್ತು ಮಕ್ಕಳ ಒಂದು ಏಳಿಗೆ. ಈ ಪಂಚಮ ಭಾವದಲ್ಲಿ ಸೂರ್ಯ ಬುಧರ ಮಿಲನದಿಂದ ಬುಧಾದಿತ್ಯ ರಾಜಯೋಗ ನಿರ್ಮಾಣವಾಗುತ್ತೆ. ಈ ಸಂತಾನ ಅಪೇಕ್ಷಿತವರಿಗೆ ಶುಭ ಸುದ್ದಿ ಲಭಿಸುವ ಸುವರ್ಣ ಕಾಲ ಇದು. ನಿಮ್ಮ ಮಕ್ಕಳ ಶಿಕ್ಷಣ ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ದೀರ್ಘಕಾಲದಿಂದ ಇದ್ದ ಚಿಂತೆಗಳು ದೂರವಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಅವರ ಭವಿಷ್ಯದ ಸುರಕ್ಷತೆಗಾಗಿ ನೀವು ದೊಡ್ಡ ಮಟ್ಟದ ಹಣವನ್ನು ಹೂಡಿಕೆ ಮಾಡಬೇಕಾಗಿ ಬರಬಹುದು. ಆದರೆ ಈ ವೆಚ್ಚವು ಭವಿಷ್ಯದಲ್ಲಿ ಅತ್ಯಂತ ಹೆಚ್ಚಿನ ಲಾಭ ಮತ್ತು ನೆಮ್ಮದಿಯನ್ನು ನಿಮಗೆ ನೀಡುತ್ತೆ. ಈ ಸಂಶೋಧನೆ ಆಗಿರ್ಬೋದು, ಈ ಬರಹಗಾರಿಕೆ, ಕಲೆ, ಮಾಧ್ಯಮ, ಶೈಕ್ಷಣಿಕ ಕ್ಷೇತ್ರ, ಅಕೌಂಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ರಂಗದಲ್ಲಿರುವ ವೃಷಭ ರಾಶಿಯವರಿಗೆ ಸಮಾಜದಲ್ಲಿ ಹೊಸ ಗುರುತಿಸುವಿಕೆ ಹಾಗೂ ಗೌರವ ಸಿಗುತ್ತೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಹುಡುಕಿಕೊಂಡು ಬರುತ್ತೆ. ಈ ಒಂದು ಸೆಪ್ಟೆಂಬರ್ 18ರ ನಂತರ ಎಚ್ಚರಿಕೆ. ಮನೆಯಲ್ಲಿ ಬಿರುಗಾಳಿ ಎಬ್ಬಿಸಲಿದ್ದಾನೆ ನೀಚ ಮಂಗಳ. ಇಲ್ಲಿಯವರೆಗೆ ನೀವು ಕೇಳಿದ್ದು ಕೇವಲ ಶುಭ ಫಲಗಳನ್ನು ಮಾತ್ರ. ಆದರೆ ನಾಣ್ಯಕ್ಕೆ 2 ಮುಖಗಳಿದ್ದಂತೆ ಸೆಪ್ಟೆಂಬರ್ 18ರ ನಂತರ ಗ್ರಹಗಳ ಗತಿಯಲ್ಲಿ ದೊಡ್ಡ ಮಟ್ಟದ ಏರುಪೇರು ಆಗುತ್ತೆ. ಸೆಪ್ಟೆಂಬರ್ 18ರಂದು ಶೌರ್ಯ ಮತ್ತು ಕ್ರೋಧದ ಕಾರಕನಾದ ಮಂಗಳ ಗ್ರಹವು ನಿಮ್ಮ ರಾಶಿಯ 3ನೇ ಮನೆಯಾದ ಕರ್ಕಾಟಕ ರಾಶಿಗೆ ಪ್ರವೇಶಿಸಲಿದ್ದಾನೆ. ಈ ಕರ್ಕಾಟಕ ರಾಶಿಯು ಮಂಗಳನಿಗೆ ನೀಚ ಸ್ಥಾನ. 3ನೇ ಮನೆಯಲ್ಲಿ ಮಂಗಳನಿರುವುದು ಶುಭವೇ ಆದರೂ ಆತ ನೀಚ ಸ್ಥಾನದಲ್ಲಿ ಇರುವುದರಿಂದ ತನ್ನ ಸಂಪೂರ್ಣ ಅಶುಭ ಪ್ರಭಾವವನ್ನು ಬೀರಲು ಪ್ರಾರಂಭಿಸುತ್ತಾನೆ. ಮಂಗಳನು ನಿಮ್ಮ ರಾಶಿಗೆ 7ನೇ ಮನೆ ದಾಂಪತ್ಯ ಹಾಗೂ ಪಾಲುದಾರಿಕೆ ಮತ್ತು 12ನೇ ಮನೆಯ ವ್ಯಯ ಹಾಗೂ ನಷ್ಟ ಅಧಿಪತಿಯಾಗಿದ್ದಾನೆ. ಆದ್ದರಿಂದ 18ನೇ ತಾರೀಕಿನ ನಂತರ ನೀವು ಅತ್ಯಂತ ಜಾಗರೂಕರಾಗಿ ಇರಬೇಕು. ನಿಮ್ಮ ಕೋಪವೇ ನಿಮಗೆ ಅತಿ ದೊಡ್ಡ ಶತ್ರುವಾಗುತ್ತೆ. ಅತ್ಯಂತ ಸಣ್ಣ ವಿಷಯಕ್ಕೂ ಗಂಡ ಹೆಂಡತಿಯ ನಡುವೆ ತೀವ್ರ ಈ ಒಂದು ಸ್ವರೂಪದ ಜಗಳ ಅಥವಾ ಮನಸ್ತಾಪಗಳು ಉಂಟಾಗಬಹುದು. ಈ ಮಾತು ಬೆಳ್ಳಿ, ಮೌನ ಬಂಗಾರ ಎಂಬ ಗಾದೆ ಮಾತನ್ನು ನೀವು ಸಮಯದಲ್ಲಿ ಅಕ್ಷರಶಃ ಪಾಲಿಸಲೇಬೇಕು. ನೀವು ಆಡುವ ಒಂದು ಕಟು ಮಾತು ಕೌಟುಂಬಿಕ ಶಾಂತಿಯನ್ನು ಸಂಪೂರ್ಣವಾಗಿ ಹಾಳು ಮಾಡಬಹುದು. ಈ ಸಹೋದರಿಯರೊಂದಿಗೆ ಆಸ್ತಿ ಅಥವಾ ಹಣಕಾಸಿನ ವಿಚಾರವಾಗಿ ವಾದ ವಿವಾದಗಳು ಏರ್ಪಡಬಹುದು. ವ್ಯಾಪಾರದಲ್ಲಿ ಪಾಲುದಾರರಿದ್ದರೆ ಅವರೊಂದಿಗೆ ಸೌಹಾರ್ದಯುತವಾಗಿರಿ. ಯಾವುದೇ ಕಾರಣಕ್ಕೂ ಕೋಪದಲ್ಲಿ ಭಾಗಸ್ವಾಮ್ಯವನ್ನು ಮುರಿಯುವ ನಿರ್ಧಾರ ಕೈಗೊಳ್ಳಬೇಡಿ. ಮಂಗಳನ ಅಷ್ಟಮ ದೃಷ್ಟಿಯು ನಿಮ್ಮ 10ನೇ ಮನೆಯಾದ ಕರ್ಮಾಧಿಪತಿ ಸ್ಥಾನದ ಮೇಲೆ ಬೀಳುವುದರಿಂದ ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ತೀವ್ರ ಕೆಲಸದ ಒತ್ತಡ ಹೇರಲಿದ್ದಾರೆ. ಈ ಮೇಲಾಧಿಕಾರಿಗಳು ನಿಮ್ಮ ಕೆಲಸದಲ್ಲಿ ತಪ್ಪುಗಳನ್ನು ಹುಡುಕಲು ಪ್ರಯತ್ನಿಸಬಹುದು. ಈ ಸಮಯದಲ್ಲಿ ಕೋಪಗೊಂಡು ಕೆಲಸಕ್ಕೆ ರಾಜೀನಾಮೆ ನೀಡುವುದು ಅಥವಾ ಮೇಲಾಧಿಕಾರಿಗಳೊಂದಿಗೆ ವಾದಕ್ಕೆ ಇಳಿಯುವುದು ನಿಮ್ಮ ವೃತ್ತಿಜೀವನಕ್ಕೆ ಕಂಟಕವಾಗಬಹುದು. ಆರ್ಥಿಕ ಸಮತೋಲನ ಪರಿಹಾರಗಳು ಮತ್ತು ಸೆಪ್ಟೆಂಬರ್ ಮಾಸದ ಅಂತಿಮ ಒಂದು ಸಂದೇಶ ನೋಡೋಣ. ಈ ಮಾಸದ ಕೊನೆಯ ದಿನಗಳಲ್ಲಿ ಎಂದರೆ ಸೆಪ್ಟೆಂಬರ್ 26ರ ನಂತರ ಉಚ್ಚ ಬುಧನು ತನ್ನ ಸಂಚಾರವನ್ನು ಮುಗಿಸಿ ಈ ತುಲಾ ರಾಶಿಗೆ ಪ್ರವೇಶಿಸಲಿದ್ದಾನೆ. ಈ ಸಂಚಾರವು ನಿಮ್ಮ ದೈನಂದಿನ ಜೀವನದಲ್ಲಾದ ತಲ್ಲಣಗಳನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತೆ. ಈ ತರ್ಕಬದ್ಧ ಆಲೋಚನೆ ಮತ್ತು ಆರ್ಥಿಕ ನಿರ್ವಹಣೆ ಅಂದರೆ ಸೆಪ್ಟೆಂಬರ್ 26ರ ನಂತರ ಮಂಗಳನ ನೀಚ ಸ್ಥಿತಿಯಿಂದಾಗಿ ಉಂಟಾಗಿದ್ದ ಭಾವನಾತ್ಮಕ ಕೊರತೆ, ಕೋಪ ಹಾಗೂ ಗೊಂದಲಗಳನ್ನು ಬುಧನ ಈ ಒಂದು ಸಂಚಾರ ಇಲ್ಲಿ ಹಸಿರಾಗಿಸಲಿದೆ. ಈ ಕಾನೂನುಬದ್ಧ ವಿಚಾರಗಳು ಆಗಿರಬಹುದು, ಕೋರ್ಟ್ ಕೇಸುಗಳು, ಹಳೆಯ ಸಾಲದ ವಿವಾದಗಳಿದ್ರೆ ಅವುಗಳನ್ನು ಬಗೆಹರಿಸಲು ಸೂಕ್ತವಾದ ಪ್ರಾಯೋಗಿಕ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಮೂಡುತ್ತವೆ. ಈ ಬ್ಯಾಂಕಿಂಗ್, ಲೋನ್ ಹಾಗೂ ಕಾಗದ ಪತ್ರಗಳ ಕೆಲಸಗಳು ಅತ್ಯಂತ ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಉದ್ಯೋಗದ ಪರೀಕ್ಷೆಗಳು ಹಾಗೂ ಕಾಂಪಿಟೇಷನ್ ಅಂದರೆ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ಅಭ್ಯರ್ಥಿಗಳಿಗೆ ಯಶಸ್ಸು ಸಿಗುತ್ತೆ. ಹಣ ಗಳಿಕೆ ಮತ್ತು ಧರ್ಮ ಅಂದರೆ ಸೆಪ್ಟೆಂಬರ್ 2ರಿಂದ ನಿಮ್ಮ ಆರ್ಥಿಕ ಆದಾಯ ಹೆಚ್ಚಾಗೋದು ನಿಜ. ಆದರೆ ಆ ಹಣವು ನಿಮ್ಮ ಕುಟುಂಬದ ಶಾಂತಿ ಮತ್ತು ಆರೋಗ್ಯದ ಬೆಲೆಯ ಮೇಲೆ ಬರಬಾರ್ದು. ಹರಿವಂಶ ಅಂದರೆ ರಾಯ್ ಬಚ್ಚನ್ ಅವರ ಕವಿತೆಯ ಸಾಲುಗಳಂತೆ ಗತಿಸಿ ಹೋದದ್ದು ಮುಗಿದು ಹೋಯಿತು.
18ನೇ ತಾರೀಕಿನ ನಂತರ ಹಳೆಯ ಜಗಳಗಳನ್ನು ಅಥವಾ ಕುಟುಂಬದ ಕಹಿ ನೆನಪುಗಳನ್ನು ಮತ್ತೆ ಮಾತಿಗೆ ಎಳೆದು ತರಬೇಡಿ. ಯಾವುದೇ ರೀತಿಯ ಶಾರ್ಟ್ಕಟ್ ಅಥವಾ ತಕ್ಷಣಕ್ಕೆ ದುಪ್ಪಟ್ಟು ಹಣ ಕೊಡುವ ಯೋಜನೆಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಬೇಡಿ. ಸ್ವಂತ ಬುದ್ಧಿಮತ್ತೆಯಿಂದ ಪರಿಶೀಲಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಈ ಗ್ರಹಗಳ ಅಶುಭ ಪ್ರಭಾವದಿಂದ ಮುಕ್ತಿ ಹೊಂದಲು ಹಾಗೂ ಮಂಗಳನ ನೀಚ ದೋಷವನ್ನು ಶಮನಗೊಳಿಸಲು ಈ ಒಂದು ಶಾಸ್ತ್ರೋಕ್ತ ಪರಿಹಾರಗಳನ್ನ ಕಡ್ಡಾಯವಾಗಿ ನೀವು ಪಾಲಿಸಿ. ಶುಕ್ರನ ಕೃಪೆಗಾಗಿ ಪ್ರತಿ ಶುಕ್ರವಾರದಂದು ಶ್ರೀ ಮಹಾಲಕ್ಷ್ಮೀ ದೇವಿಯ ಮುಂದೆ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ಬೆಳಗಿಸಿ. ಈ ಬಿಳಿ ಬಣ್ಣದ ಹೂವುಗಳನ್ನು ಅರ್ಪಿಸಿ ಪ್ರಾರ್ಥನೆಯನ್ನು ಮಾಡಿ. ಈ ಬುಧನ ಕೃಪೆಗಾಗಿ ಪ್ರತಿ ಬುಧವಾರ ಗಣಪತಿಗೆ ಈ ಒಂದು ಹುಲ್ಲು ಗರಿಕೆ ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಎಂದು ಜಪಿಸಿ. ನೀಚ ಮಂಗಳನ ದೋಷ ಶಮನಕ್ಕೆ ಸೆಪ್ಟೆಂಬರ್ 18ರ ನಂತರ ಕಡ್ಡಾಯವಾಗಿ ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸಾ ಪಠಣ ಮಾಡಿ. ಇದರಿಂದ ಕೋಪ ನಿಯಂತ್ರಣಕ್ಕೆ ಬಂದು ಅಪಘಾತ ಹಾಗೂ ಕೌಟುಂಬಿಕ ವಿವಾದಗಳಿಂದ ರಕ್ಷಣೆ ಅನ್ನೋದು ಸಿಗುತ್ತೆ. ಮಾತಿನಲ್ಲಿ ಸೌಜನ್ಯವಿರಲಿ, ನಿರ್ಧಾರಗಳಲ್ಲಿ ತಾಳ್ಮೆ ಹಾಗೂ ಹನುಮಂತನ ಸ್ಮರಣೆ ನಿಮ್ಮನ್ನು ಈ ತಿಂಗಳ ಎಲ್ಲ ಸವಾಲುಗಳಿಂದ ನಿಮಗೆ ಪಾರು ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಈ ಒಂದು ಅಸಹಜ ಘಟನಾವಳಿಗಳು ಹಾಗೂ ಮುಂದಿನ ಕೆಲವು ದಿನಗಳಲ್ಲಿ ಎದುರಾಗಲಿರುವ ಅತ್ಯಂತ ಕಠಿಣ ರಹಸ್ಯಮಯ ಸನ್ನಿವೇಶಗಳನ್ನು ಕುರಿತು ನಾವು ಇವಾಗ ನೋಡೋಣ. ಈ ಒಂದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿ ಚಕ್ರದ 2ನೇ ರಾಶಿಯಾದ ವೃಷಭವು ಸ್ಥಿರ ರಾಶಿಯಾಗಿದೆ. ಇದರ ಅಧಿಪತಿ ಶುಕ್ರ ಗ್ರಹ. ಶುಕ್ರ ಎಂದರೆ ಸೌಂದರ್ಯ, ಐಶ್ವರ್ಯ, ಆಕರ್ಷಣೆ, ಪ್ರತಿಷ್ಠೆ ಮತ್ತು ಅಧಿಕಾರದ ಒಂದು ಸಂಕೇತ. ನಿಮ್ಮ ಪ್ರತಿಷ್ಠೆ, ದಕ್ಷತೆ ಮತ್ತು ಆಡಳಿತಾತ್ಮಕ ಸಾಮರ್ಥ್ಯವು ತೀವ್ರವಾಗಿ ಬೆಳೆಯುತ್ತಿರುವ ಈ ಒಂದು ಸಂದರ್ಭದಲ್ಲಿ ಜಾತಕದ ಅಷ್ಟಮ ಹಾಗೂ ದ್ವಾದಶ ಭಾವಗಳ ಮೇಲಿನ ಶನಿ, ರಾಹು ಮತ್ತು ಈ ಒಂದು ಗೇಹ ನಕ್ಷತ್ರಗಳ ದೃಷ್ಟಿ ಇಂದಾಗಿ ನಿಮ್ಮ ವಿರುದ್ಧ ಅತ್ಯಂತ ಭೀಕರವಾದ ಗುಪ್ತ ಷಡ್ಯಂತ್ರವೊಂದು ರೂಪುಗೊಳ್ಳುತ್ತಿದೆ. ಈ ಒಂದು ಷಡ್ಯಂತ್ರ ಯಾವುದೇ ಹೊರಗಿನ ವ್ಯಕ್ತಿಯಿಂದ ಅಥವಾ ದೂರದ ಶತ್ರುವಿಂದ ದಿಢೀರನೆ ಆರಂಭವಾಗುವುದಿಲ್ಲ. ಇದು ನಿಮ್ಮ ಆಪ್ತ ವಲಯದ ಒಳಗಿನಿಂದಲೇ ಹುಟ್ಟಿಕೊಳ್ಳುತ್ತೆ. ನಿಮ್ಮ ದಿನಚರಿಯನ್ನು ಸೂಕ್ಷ್ಮವಾಗಿ ಗಮನಿಸುವ, ನಿಮ್ಮ ಮಾನಸಿಕ ನಿಲುವುಗಳನ್ನು ಚೆನ್ನಾಗಿ ಅರಿತಿರುವ ಮತ್ತು ನಿಮಗೆ ಕೋಪ ಬರುವ ಸೂಕ್ಷ್ಮ ಅಂಶಗಳನ್ನು ತಿಳಿದಿರುವ ಒಬ್ಬ ವ್ಯಕ್ತಿಯೇ ಈ ಒಂದು ಕುತಂತ್ರದ ಸೂತ್ರಧಾರ. ಈ ಜ್ಯೋತಿಷ್ಯದಲ್ಲಿ ಗುರು ಹಾಗೂ ಬುಧನು ಮತ್ತು ಮಿಥುನ ರಾಶಿಗಳಲ್ಲಿ ಬೀರುವ ಪ್ರಭಾವದಿಂದಾಗಿ ನಿಮ್ಮ ಮಾತುಗಳು ಈಗ ಅತ್ಯಂತ ತೀವ್ರವಾಗಿ ಸಮಾಜದಲ್ಲಿ ಪರಿಣಾಮವನ್ನು ಬೀರುತ್ತವೆ. ಆದರೆ ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿರುವ ವ್ಯಕ್ತಿಯು ನಿಮ್ಮ ನೇರ ವೈರಿಯಾಗಿ ಮುಖಾಮುಖಿಯಾಗುವುದಿಲ್ಲ. ಈ ಕುತಂತ್ರದ ಒಂದು ಸ್ವರೂಪ, ನೀವು ಯಾವುದೇ ದುರುದ್ದೇಶವಿಲ್ಲದೆ ಅತ್ಯಂತ ಸಾಮಾನ್ಯವಾದ ವಾತಾವರಣದಲ್ಲಿ ಆಡಿದ ಒಂದು ಪುಟ್ಟ ಮಾತನ್ನು ಹೆಕ್ಕಿ ತೆಗೆಯಲಾಗುತ್ತೆ. ಆ ವಾಕ್ಯದ ಮುಂಭಾಗ ಹಾಗೂ ಹಿಂಭಾಗದ ಸಂದರ್ಭಗಳನ್ನು ಮರೆಮಾಚಿ ಕೇವಲ ಮಧ್ಯದ ಕೆಲವೇ ಪದಗಳನ್ನು ತಿರುಚಿ ಅದಕ್ಕೆ ವಿಷಪೂರಿತ ಅರ್ಥವನ್ನು ಹಚ್ಚಿ ಸಮಾಜದಲ್ಲಿ ಹರಡಲಾಗುತ್ತೆ. ನಿಮ್ಮನ್ನು ಗರ್ವಿ, ಅಹಂಕಾರಿ, ಸ್ವಾರ್ಥಿ ಅಥವಾ ಅಧಿಕಾರದಾಹಿ ಎಂದು ಬಿಂಬಿಸಲು ಈ ಎಲ್ಲ ರೀತಿಯ ವ್ಯವಸ್ಥಿತ ಕೆಲಸಗಳು ನಡೆಯುತ್ತೆ. ದಿಢೀರನೆ ಜನರು ನಿಮ್ಮನ್ನು ಬೇರೆಯದೇ ಕೋನದಲ್ಲಿ ನೋಡಲು ಆರಂಭಿಸಿದಾಗ ನಿಮಗೆ ಆಶ್ಚರ್ಯವಾಗಬಹುದು. ಈ ಹಂತದಲ್ಲಿ ನೀವು ತಕ್ಷಣವೇ ಆಕ್ರೋಶಗೊಂಡು ಪ್ರತಿಕ್ರಿಯಿಸಿದರೆ ಅದು ಶತ್ರುವಿನ ಜಯವಾಗುತ್ತೆ. ನಿಮ್ಮ ಕೋಪವನ್ನೇ ಅವರು ತಮ್ಮ ಸುಳಿಗೆ ಸಾಕ್ಷಿಯಾಗಿ ಬಳಸಿಕೊಳ್ತಾರೆ. ಆದರೆ ನೀವು ಮೌನ ತಳೆದು ಕೇವಲ ಸತ್ಯದ ಈ ಒಂದು ಅಂಕಿ ಅಂಶಗಳನ್ನು ಹಾಗೂ ವಾಸ್ತವಗಳನ್ನು ಸಮಾಧಾನದಿಂದ ಈ ಜನರ ಮುಂದಿಟ್ಟರೆ ಆ ಸುಳ್ಳಿನ ಜಾಲವು ಅದನ್ನು ಹೆಣೆದವರ ಕೊರಳಿಗೆ ಉರುಳಾಗುತ್ತೆ. ನಿಮ್ಮ ರಾಶಿಯ 5ನೇ ಮತ್ತು 9ನೇ ಮನೆಗಳ ಮೇಲಿನ ಗೋಚಾರ ಫಲದಿಂದಾಗಿ ಪರಸ್ಪರ ಕಟು ವೈರಿಗಳಾಗಿದ್ದ ಇಬ್ಬರು ವ್ಯಕ್ತಿಗಳು ಈಗ ರಹಸ್ಯವಾಗಿ ಕೈ ಜೋಡಿಸ್ತಾರೆ. ಈ ರಹಸ್ಯ ಮೈತ್ರಿಯ ಒಂದು ಕಾರಣ, ಈ ಇಬ್ಬರು ವ್ಯಕ್ತಿಗಳಿಗೆ ವೈಯಕ್ತಿಕವಾಗಿ ಒಬ್ಬರನ್ನೊಬ್ಬರು ಕಂಡರೆ ಆಗಲ್ಲ. ಅವರಲ್ಲಿ ತೀವ್ರ ಭಿನ್ನಾಭಿಪ್ರಾಯಗಳು ಇರುತ್ತೆ. ಆದರೆ ನಿಮ್ಮ ಒಂದು ಅಭಿವೃದ್ಧಿ, ಸಾಮಾಜಿಕ ಬೆಳವಣಿಗೆ ಮತ್ತು ಆಡಳಿತಾತ್ಮಕ ಹಿಡಿತವನ್ನು ಕಂಡಾಗ ಇಬ್ಬರಿಗೂ ತಮ್ಮ ಅಸ್ತಿತ್ವದ ಒಂದು ಭಯ ಅನ್ನೋದು ಶುರುವಾಗುತ್ತೆ. ನಿಮ್ಮನ್ನ ಈ ಒಂದು ಮೇಲ್ನೋಟಕ್ಕೆ ಏರದಂತೆ ತಡೆಯುವುದೇ ಅವರ ಒಂದು ಏಕೈಕ ತಾತ್ಕಾಲಿಕ ಗುರಿಯಾಗುತ್ತೆ. ಆರಂಭದಲ್ಲಿ ಈ ಶತ್ರುಗಳ ಒಕ್ಕೂಟ ಅತ್ಯಂತ ಬಲಶಾಲಿಯಾಗಿ ಕಾಣಿಸಬಹುದು. ಆದರೆ ನೆನಪಿಡಿ,
ಈ ಸ್ವಾರ್ಥಿ ಮೈತ್ರಿಯಲ್ಲೇ ಅವರ ವಿನಾಶದ ಬೀಜವು ಅಡಗುತ್ತೆ. ಅಧಿಕಾರ, ಲಾಭ, ಶ್ರೇಯಸ್ಸನ್ನು ಹಂಚಿಕೊಳ್ಳುವ ಸಮಯ ಬಂದಾಗ ಇದೇ ವ್ಯಕ್ತಿಗಳು ಒಬ್ಬರ ಕೊರಳನ್ನು ಇನ್ನೊಬ್ಬರು ಇಸುಕಿಕೊಳ್ತಾರೆ. ನಿಮ್ಮ ಜಾತಕದಲ್ಲಿ ಮಂಗಳನ ಸಂಚಾರವು ಉಗ್ರ ಸ್ವರೂಪದಲ್ಲಿ ಇದ್ದಾಗ ಶತ್ರುಗಳು ನಿಮ್ಮನ್ನು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಪ್ರಚೋದಿಸುತ್ತಾರೆ. ಒಬ್ಬ ಅತ್ಯಂತ ದಯಾಪರ ಹಾಗೂ ಹಿತೈಷಿಗಳಂತೆ ನಟಿಸುವ ವ್ಯಕ್ತಿ ನಿಮ್ಮ ಬಳಿಗೆ ಬರುತ್ತಾನೆ. ಈಗಲೇ ನಿರ್ಧಾರ ಮಾಡಿ, ತಡ ಮಾಡಿದರೆ ಕೈ ಮೀರಿ ಹೋಗುತ್ತೆ, ಈ ದೊಡ್ಡ ನಷ್ಟವಾಗುತ್ತೆ ಎಂದು ನಿಮ್ಮ ಮೇಲೆ ವಿಪರೀತ ಮಾನಸಿಕ ಒತ್ತಡ ಹೇರುತ್ತಾನೆ. ನಿಮಗಾಗಿ ನೀಡಲಾಗುವ ಮಾಹಿತಿಯು ಅರ್ಧ ಸತ್ಯದಿಂದ ಕೂಡಿದ್ದು ಅತ್ಯಂತ ಪ್ರಮುಖವಾದ ನಕಾರಾತ್ಮಕ ಅಂಶಗಳನ್ನು ಮರೆಮಾಚಲಾಗಿರುತ್ತೆ. ನಿರ್ಧಾರ ನಿಮ್ಮ ಹೆಸರಿನಲ್ಲಿ ಆಗಬೇಕು, ಆದರೆ ಅದರ ಅಂತಿಮ ಕೆಟ್ಟ ಪರಿಣಾಮದ ನಿಂದನೆ ನಿಮಗಾಗಿ ಸಂಪೂರ್ಣವಾಗಿ ನಿಮ್ಮ ತಲೆಗೆ ಬರಬೇಕು ಎಂಬುದೇ ಅವರ ನಿಖರ ಯೋಜನೆ. ಯಾವುದೇ ವ್ಯಕ್ತಿ ನಿಮ್ಮ ಬಳಿ ಬಂದು ಈ ಕೃತಕ ತುರ್ತು ಸ್ಥಿತಿಯಲ್ಲಿ ಸೃಷ್ಟಿಸಿದಾಗ ತಕ್ಷಣವೇ ಹೆಜ್ಜೆಯನ್ನು ಹಿಂದಿಟ್ಟು ಸೂಕ್ತವಾದ ಆಳವಾದ ಪ್ರಶ್ನೆಗಳನ್ನು ಕೇಳಿ. ನೀವು ಕೇಳುವ ಒಂದು ಸರಿಯಾದ ಪ್ರಶ್ನೆ ಆ ಇಡೀ ಷಡ್ಯಂತ್ರದ ಮುಖವಾಡವನ್ನು ಕಳಚಿ ಹಾಕುತ್ತೆ. ವೃಷಭ ರಾಶಿಯವರ ಶ್ರಮ ಮತ್ತು ಬದ್ಧತೆ ಸದಾ ಮೇಲ್ಪಟ್ಟಾಗಿರುತ್ತೆ. ಆದರೆ ನೀವು ಸ್ಥಳದಲ್ಲಿ ಇಲ್ಲದ ಸಮಯವನ್ನು ಶತ್ರುಗಳು ಈ ದುರ್ಬಳಕೆಯನ್ನು ಮಾಡಿಕೊಳ್ಳಲು ಕಾಯ್ತಾನೆ ಇರ್ತಾರೆ. ಕುಟುಂಬ, ವ್ಯವಹಾರ, ಉದ್ಯೋಗ, ಕ್ಷೇತ್ರ ಅಥವಾ ಸಂಘಟನೆಯಲ್ಲಿ ನೀವು ಇಲ್ಲದಿರುವಾಗ ತೆರೆಯ ಮೇಲೆಯೇ ತೆರೆಯ ಮರೆಯಲ್ಲಿ ಹುದ್ದೆಗಳನ್ನು, ಜವಾಬ್ದಾರಿಗಳನ್ನು ಮತ್ತು ಅಧಿಕಾರಿಗಳನ್ನು ಹಂಚಿಕೊಳ್ಳುವ ಪ್ರತಿಕ್ರಿಯೆ ನಡೆಯುತ್ತೆ. ನಿಮಗೆ ಪ್ರತಿಕ್ರಿಯಿಸಲು ಸಮಯವೇ ಸಿಗದಂತೆ ಕೊನೆ ಗಳಿಗೆಯಲ್ಲಿ ಮಾಹಿತಿ ನೀಡಲು ಅವರು ಯೋಚಿಸುತ್ತಾರೆ. ಆದರೆ ಇದೇ ಅವರ ಬಹುದೊಡ್ಡ ತಪ್ಪು ನಿರ್ಧಾರವಾಗುತ್ತೆ. ನಿಮ್ಮ ಅನುಪಸ್ಥಿತಿಯನ್ನು ದುರ್ಬಳಕೆ ಮಾಡಿಕೊಂಡ ವಿಷಯ ತಿಳಿಯುತ್ತಿದ್ದಂತೆಯೇ ನೀವು ತೆಗೆದುಕೊಳ್ಳುವ ಒಂದು ಕಠಿಣ ಹಾಗೂ ದಿಟ್ಟ ನಿರ್ಧಾರವು ಅವರ ಇಡೀ ಆಟವನ್ನು ಉಲ್ಟಾ ಮಾಡುತ್ತೆ. ವೃಷಭ ರಾಶಿಯವರ ಸುತ್ತಮುತ್ತ ಅನೇಕ ರೀತಿಯ ವ್ಯಕ್ತಿಗಳು ಇದ್ದಾರೆ. ಆದರೆ ಆ ಒಂದು ಷಡ್ಯಂತ್ರದಲ್ಲಿ ಅತ್ಯಂತ ಭೀಕರವಾದ ಪಾತ್ರ ವಹಿಸುವ ವ್ಯಕ್ತಿ ಎಂದರೆ ನಿಮ್ಮ ಕಣ್ಣೆದುರು ಅತ್ಯಂತ ಶಾಂತವಾಗಿ ವಿನಮ್ರವಾಗಿ ನಟಿಸುವ ವ್ಯಕ್ತಿ. ಆ ವ್ಯಕ್ತಿ ನಿಮ್ಮೊಂದಿಗೆ ಎಂದಿಗೂ ಗಟ್ಟಿಯಾದ ಧ್ವನಿಯಲ್ಲಿ ಮಾತನಾಡುವುದಿಲ್ಲ, ವಿರೋಧ ವ್ಯಕ್ತಪಡಿಸುವುದಿಲ್ಲ ಮತ್ತು ಬಹಿರಂಗವಾಗಿ ತರ್ಕಿಸುವುದಿಲ್ಲ. ಅಗತ್ಯ ಬಿದ್ದಾಗ ನಿಮ್ಮ ಎದುರಲ್ಲೇ ನಿಮ್ಮನ್ನು ಹೊಗಳಿ ಆಕಾಶಕ್ಕೆ ಏರಿಸುತ್ತಾರೆ. ಆದರೆ ನೀವು ಆ ಜಾಗದಿಂದ ಕಾಲಿಡುತ್ತಿದ್ದಂತೆ ವಿವಿಧ ವ್ಯಕ್ತಿಗಳ ಬಳಿಗೆ ಹೋಗಿ ಅವರವರ ಮಾನಸಿಕತೆಗೆ ತಕ್ಕಂತೆ ವಿಷವನ್ನು ಕಾರುತ್ತಾನೆ. ಒಬ್ಬರ ಬಳಿ ಹೋಗಿ ಅವರು ನಿಮ್ಮ ಅಧಿಕಾರವನ್ನು ಕಸಿಯಲು ಸಂಚು ರೂಪಿಸುತ್ತಿದ್ದಾರೆ ಎನ್ನುತ್ತಾನೆ. ಇನ್ನೊಬ್ಬರ ಬಳಿ ಅವರು ನಿಮ್ಮ ವಿರುದ್ಧ ಸದಾ ಹಗುರವಾಗಿ ಮಾತನಾಡ್ತಾರೆ ಎಂದು ಚಾಡಿ ಹೇಳುತ್ತಾನೆ. ಮತ್ತೊಬ್ಬರ ಬಳಿ ಅವರ ಮುಂದಿನ ಗುರಿಯೇ ನಿಮ್ಮನ್ನು ವ್ಯವಸ್ಥಿತದಿಂದ ಹೊರಹಾಕುವುದು ಎಂದು ಭಯ ಹುಟ್ಟಿಸುತ್ತಾನೆ. ಈ ವ್ಯಕ್ತಿ ಹೆಣೆಯುವ ಕಥೆಗಳ ಸಂಖ್ಯೆ ಹೆಚ್ಚಾದಂತೆ ಆ ಕಥೆಗಳಲ್ಲೇ ಪರಸ್ಪರ ವಿರೋಧಾಭಾಸಗಳು ಸೃಷ್ಟಿಯಾಗುತ್ತವೆ. ಒಂದಿಲ್ಲದೊಂದು ದಿನ ಆತನ ಒಂದು ಸುಳ್ಳು ಇನ್ನೊಂದು ಸುಳ್ಳಿಗೆ ಡಿಕ್ಕಿ ಹೊಡೆದು ಆತನ ನಿಜವಾದ ಮುಖವಾಡ ಸಮಾಜದ ಮುಂದೆ ಎದುರಾಗುತ್ತೆ. ಆದಷ್ಟು ನೀವು ಈ ಶನಿವಾರದಂದು ನೀವು ಶನಿ ದೇವಾಲಯಕ್ಕೆ ಹೋಗಿ ಈ ಎಳ್ಳುಬತ್ತಿಗಳನ್ನು ಹಚ್ಚೋದು, ಇಲ್ಲಾಂದರೆ ಈ ಬೆಲ್ಲವನ್ನು ಮಿಕ್ಸ್ ಮಾಡಿ ಎಳ್ಳಿನ ಉಂಡೆಗಳು, ಎಳ್ಳಿನ ಪುಡಿನೋ ನೀವು ಹಂಚೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವ ಈ ಅಷ್ಟಮ, ಸಾಡೆ ಸಾತಿ ಯಾವುದೇ ಒಂದು ಈ ಕಷ್ಟಗಳು ಇದ್ರೂ ಅದು ಕೂಡ ನಿಮಗೆ ಸರಿ ಹೋಗಿ ನಿಮಗೆ ಮನೆಯಲ್ಲಿ ಯಾವಾಗಲೂ ಸುಖ, ಶಾಂತಿ, ಸಮೃದ್ಧಿಯನ್ನು ನೆಲೆಸುತ್ತೆ. ಮಕ್ಕಳು ಸಹ ವಿದ್ಯಾಭ್ಯಾಸದಲ್ಲಿ ಏಳಿಗೆಯನ್ನು ಕಾಣ್ತಾರೆ. ಹಾಗಾಗಿ ಈ ತುಂಬಾ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಾರ್ಯಗಳು ಸಹ ಕೈಗೂಡಿ ಅದರಲ್ಲಿ ಶುಭ ಫಲಗಳು ಅನ್ನೋದು ಉಂಟಾಗುತ್ತೆ. ಈ ವೃಷಭ ರಾಶಿಯವರು ಅಂತಂದ್ರೇನೆ ತುಂಬಾನೇ ಈ ತಾಳ್ಮೆ, ಈ ರಾಜಗಾಂಭೀರ್ಯದ ಒಂದು ಸ್ವಭಾವ ಇವರಲ್ಲಿ. ಇವರು ಎಷ್ಟೇ ಕಷ್ಟ ಇದ್ರೂ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳಲ್ಲ, ಕಣ್ಣೀರು ಹಾಕಲ್ಲ. ನೀವು ಹಾಕಿದ ಕಣ್ಣೀರಿಗೆ ಈಗ ತುಂಬಾ ಶುಭ ಫಲಗಳು ದೊರೆಯುವ ಸಮಯ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.